ಯಾಗಿ ಪಿಜ್ಜಾ ಅಂತ ಹೇಳಿ ಸುಮ್ಮನಾಗ್ಬಿಟ್ಟ. ಓ ಸಾರಿ ಸಿಹಿ, ಬಾ ಎದ್ರಿನ ಕೆಫೆಗೆ ಹೋಗಿ ಪಿಜ್ಜಾ ತಿನ್ನಲ್ಲ. ರೋಹನ್ನ ಕರ್ಕೊಂಡು ಲಿಫ್ಟ್ ಕಡೆ ಹೊರಟ್ಲು ಐರಾ. ಸಿಹಿ ಜೊತೆ ಹೋಗಬೇಕು ಅಂದ್ಕೊಂಡಿದ್ದು ರೋಹನ್ ಪ್ಲ್ಯಾನು ಅನ್ನೋದನ್ನು ರೋಹನ್ ಮರ್ತೇ ಹೋದ. ಅವನಿಗೆ ಎಲ್ಲಿಲ್ಲದ ಖುಷಿಯಾಗಕ್ಕೆ ಸ್ಟಾರ್ಟ್ ಆಯಿತು. ನಾನು ನಮ್ಮಮ್ಮನ ಜೊತೆ ಪಿಜ್ಜಾ ತಿನ್ನಕ್ಕೆ ಹೋಗ್ತಿದ್ದೀನಿ ಅಂತ. ರೋಹನ್ ಅಂತರೂ ಯಾವುದೋ ಮಾಯಾಲೋಕಕ್ಕೆ ಹೋದವ್ರ ಥರ ಅವಳ ಜೊತೆನೇ ಸುಮ್ಮನೆ ಹೋಗ್ತಾ ಇದ್ದ. ಇಬ್ಬರು ಸೇರಿ ಎದುರಿನ ಹೋಟೆಲಿಂದ ಎದುರುಗಡೆ ಇರೋ ಕೆಫೆಗೆ ಹೋಗಿ ಪಿಜ್ಜಾ ತಿನ್ನೋಣ ಅಂತ ಹೊರಟರು. ರೋಹನ್ಗಂತರೂ ಐರಾನ ಎಷ್ಟು ನೋಡಿದ್ರೂ ಸಾಕು ಅನ್ನಿಸ್ತಾನೇ ಇಲ್ಲ, ಅಷ್ಟೊಂದು ಇಷ್ಟ ಆಗಿಬಿಟ್ಟಿದ್ದಾಳೆ. ಇತ್ತ ನಮ್ಮ ಸಿಹಿ ಹುಡುಗಿ ಆಗಿರೋದ್ರಿಂದ ಸಿಂಪಲ್ ಡ್ರೆಸ್ ಹಾಕೊಳ್ಳೋಕ್ಕೆ ತುಂಬ ಚೂಸಿ ಆಗಿದ್ಲು. ಆದರೂ ಹೋಟೆಲ್ ಅವ್ರು ಕೊಟ್ಟಿರೋ ಡ್ರೆಸ್ನ ಹಾಕ್ಕೊಂಡು ರೆಡಿ ಆದ್ಲು. ಹೋಟೆಲ್ ಅವರು ಕೊಟ್ಟಿರೋ ಡ್ರೆಸ್ಸು ಸ್ವಲ್ಪ ಮರ್ಚೋಗಿತ್ತು. ಅದನ್ನು ಐರನ್ ಮಾಡಿಕೊಂಡು ರೆಡಿಯಾಗಿ ಬರೋಕ್ಕೆ ಸಿಹಿಗೆ ಅರ್ಧ ಗಂಟೆ ತಗೊಳ್ತು. ನಿಧಾನಕ್ಕೆ ಡೋರ್ ಓಪನ್ ಮಾಡಿ ಆಚೆ ಬಂದು ಆ ಕಡೆ ಈ ಕಡೆ ನೋಡ್ತಾ ಲಿಫ್ಟ್ ಕಡೆ ಬಂದಳು. ಎಲ್ಲಾದರೂ ಅವನ ಹೊಸ ಫ್ರೆಂಡು ಇರ್ಬೋದಾ ಅಂತ ಆ ಕಡೆ ಈ ಕಡೆ ನೋಡ್ಕೊಂಡು ಬಂದಳು. ಓ ಈಗಾಗಲೇ ಲೇಟ್ ಆಗಿದೆ, ಅವನು ಕೆಳಗಡೆ ಇರ್ಬೋದು ಅಂದ್ಕೊಂಡು ಕೆಳಗಡೆ ಹೊರಟ್ಲು. ಅವಳು ಸೀದಾ ಲಿಫ್ಟ್ ಹತ್ತಿ ಗ್ರೌಂಡ್ ಫ್ಲೋರಿಗೆ ಹೋದ್ಲು. ಗ್ರೌಂಡ್ ಫ್ಲೋರಲ್ಲಿ ತುಂಬಾ ಮಕ್ಕಳಿಂದ ತುಂಬಿಕೊಂಡಿತ್ತು. ಕೆಲವೊಂದಿಷ್ಟು ಜನ ಮಕ್ಕಳಂತರೂ ಸಿಹಿ ಥರ ಬಟ್ಟೆನೇ ಹಾಕ್ಕೊಂಡಿದ್ರು. ಇಷ್ಟೊಂದು ಜನ ಇದ್ದಾರೆ, ಇದರಲ್ಲಿ ರೋಹನ್ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ರೋಹನನ್ನು ಹುಡ್ಕೋ ಬರದಲ್ಲಿ ನೋಡ್ತಾ ನಿಂತಿದ್ಲು ಸಿಹಿ. ಅಷ್ಟರಲ್ಲಿ ಹಿಂದ್ಗಡೆಯಿಂದ ಒಂದು ಗಡಸಾದ ಧ್ವನಿ ಬರುತ್ತೆ. ರೋಹನ್, ಇಲ್ಲೇನು ಮಾಡ್ತಿದ್ಯಾ? ಯಾರು ಅಂತ ಸಿಹಿ ತಿರುಗಿ ನೋಡಿದ್ಲು. ಅವಳೆದ್ರಿಗೆ ನಿಂತಿದ್ದು ಸಿದ್ಧಾರ್ಥ್ ಭರದ್ವಾಜ್. ಅವನು ಅವಳನ್ನೇ ನೋಡ್ತಾ ಇದ್ದ. ಸಿಹಿಗೆ ಕನ್ಫ್ಯೂಸ್ ಆಯಿತು. ಓ ನನ್ನ ಹಿಂದಗಡೆ ರೋಹನ್ ಇರಬೇಕು ಅಂತ ಅವಳು ಮತ್ತೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಹಿಂದೆ ಕೂಡ ಯಾರೂ ಇರಲಿಲ್ಲ. ಮತ್ತೆ ತಿರುಗಿದ್ರೆ ಸಿದ್ಧಾರ್ಥು ನಡ್ಕೊಂಡು ಅವಳ ಹತ್ರನೇ ಬಂದ. ಇವತ್ತು ಮತ್ತೆ ಆಚೆ ಬಂದಿದ್ಯಾ? ನಿನಗೆ ಎಷ್ಟು ಸಾರ್ತಿ ಹೇಳಬೇಕು? ಡ್ಯಾಡಿ ಮಾತಿಗೆ ವ್ಯಾಲ್ಯೂ ಕೊಡಲ್ವಾ ನೀನು? ಡ್ಯಾಡಿಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಬೇಜಾರಾಗಲ್ವಾ ಅಂತ ಸಿದ್ಧಾರ್ಥ್ ಕೇಳಿದ್ದು ನೋಡಿ ಸಿಹಿಗೆ ಆಶ್ಚರ್ಯ ಆಯಿತು. ಏನು ಏನು ಡ್ಯಾಡಿನ ಅಂತ ಕಣ್ಣು ಇನ್ನೂ ಸ್ವಲ್ಪ ಅರಳಿಸಿ ಸಿದ್ಧಾರ್ಥ್ ಕಡೆನೇ ನೋಡ್ತಾ ಇದ್ಲು. ಸಿಹಿಗಂತರೂ ಇವರು ನನ್ನ ಡ್ಯಾಡಿನ, ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಕಣ್ಣಂಚಲ್ಲಿ ನೀರು ತುಂಬಿತು, ಕೈ ಎಲ್ಲ ಶೇಕ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅವಳ ಫಸ್ಟ್ ಟೈಮ್ ಅವಳ ಡ್ಯಾಡಿನ ನೋಡಿ ಅವಳಿಗೆ ಮಾತೇ ಬರ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಾಯಿತ್ತು ಸಿಹಿಗಂತರೂ ಮತ್ತೊಂದು ಸಲ ನಂಬೋಕೆ ಆಗ್ತಿಲ್ಲ. ಅವಳು ನನ್ನ ಡ್ಯಾಡಿ ಹೇಗೆಲ್ಲ ಇರ್ತಾನೆ ಅಂತ ಅವಳು ಮನಸ್ಸಲ್ಲೇ ಕೆಚ್ ಮಾಡ್ಕೊಂಡಿದ್ಲು. ಅದೇ ಥರ ಇದ್ದ ಡ್ಯಾಡಿ, ತುಂಬ ಹ್ಯಾಂಡ್ಸಮ್ ಆಗಿದ್ದ. ಹಾಗಾಗಿ ನನ್ನ ಡ್ಯಾಡಿ ಯಾವ ಹೀರೋಕ್ಕಿಂತನೂ ಕಮ್ಮಿ ಇಲ್ಲ ಅಂತ ಅವಳಿಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ವರ್ಷ ಸಿಗದೇ ಇರೋ ಡ್ಯಾಡಿ ಇವತ್ತು ಸಿಕ್ಬಿಟ್ನಲ್ಲ ಅಂತ ಅವಳಿಗೆ ತುಂಬ ಖುಷಿಯಾಗಿ ಬಿಟ್ಟಂಗೆ ಬಾಯಿ ತೆಗೆದು ಡ್ಯಾಡಿನ ನೋಡ್ತಾ ನಿಂತಿದ್ಲು. ಇದನ್ನು ನೋಡಿದ ಸಿದ್ಧಾರ್ಥಿಗೆ ಆಶ್ಚರ್ಯ ಆಯಿತು. ಯಾಕಿವತ್ತು ರೋಹನ್ ಹೀಗೆ ನೋಡ್ತಿದ್ದಾನಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ತನ್ನ ಮಾತಿಂದ ರೋಹನ್ಗೆ ಬೇಜಾರಾಗಿರಬೇಕು ಅಂತ. ಸಾರಿ ಕಂದ, ಬೇಜಾರಾಯ್ತಾ? ನೀನು ನಿನ್ನ ಡ್ಯಾಡಿ ಮಾತನ್ನ ಮೀರಬಾರ್ದು. ಅದಿರಲಿ, ಯಾಕಿಲ್ಲಿ ಬಂದೆ? ಮುದ್ದಾಗಿ ಸಿದ್ಧಾರ್ಥು ಕೇಳ್ದ. ಅವಾಗ ಸಿಹಿ ಕೂಡಲೇ ಪಿಜ್ಜಾ ತಿನ್ನಕ್ಕೆ ಅಂತ ಆನ್ಸರ್ ಮಾಡಿದ್ಲು. ಸಿದ್ಧಾರ್ಥಗೆ ಸಿಹಿ ಪಿಜ್ಜಾ ಅಂತ ಕೇಳಿದ್ಲು. ಬಟ್ ಸಿದ್ಧಾರ್ಥು ರೋಹನ್ನೇ ಪಿಜ್ಜಾ ಕೇಳ್ದ ಅಂದ್ಕೊಂಡು, ನಿನ್ನೆ ತಾನೇ ರೋಹನ್ನು ಐಸ್ ಕ್ರೀಮ್ ಕೇಳ್ದ, ಇವತ್ತು ಪಿಜ್ಜಾ ಕೇಳ್ತಿದ್ದಾನಲ್ಲ ಅಂದ್ಕೊಂಡು ಅವನಿಗೆ ಇನ್ನೂ ಸರ್ಪ್ರೈಸ್ ಆಯಿತು. ನಿಜವಾಗ್ಲೂ ಆ ಹುಡುಗಿ ನನ್ನ ಮಗನ ತಲೆ ಕೆಡಿಸಿದಾಳೆ ಅಂತ ಸಿದ್ಧಾರ್ಥಿಗೆ ಸಿಟ್ಟು ಬಂತು. ಸಿದ್ಧಾರ್ಥು ರೋಹನ್ ಮೇಲೆ ಕೂಗಾಡ್ದಷ್ಟು ಆ ಬ್ಯೂಟಿಫುಲ್ ಲೇಡಿಗೆ ಹತ್ತಿರ ಆಗ್ಬೋದು ರೋಹನ್ ಅಂದ್ಕೊಂಡು ಅವನನ್ನು ಕರ್ಕೊಂಡೋಗಿ ಸೋಫಾ ಮೇಲೆ ಕೂರಿಸಿದ್ರು. ತಮ್ಮಲ್ಲಿ ಸಿಗೋ ಬೆಸ್ಟ್ ಪಿಜ್ಜಾನ ಆರ್ಡರ್ ಮಾಡಿದ್ರು.